ಇತ್ತೀಚೆಗಷ್ಟೇ ಮಜಾ ಟಾಕೀಸ್ನಲ್ಲೂ ಕೂಡ ಅವರು ಕಾಮಿಡಿಯನ್ ಆಗಿ ಕಾಣಿಸ್ಕೊಂಡಾಗ್ಲೂ ಕೂಡ ಅವ್ರನ್ನ ಕನ್ನಡಿಗರು ಒಪ್ಕೊಂಡಿದ್ರು. ಕೆಲವೊಂದು ಜನ ಟೀಕೆ ಮಾಡೋರು ಇದ್ದೇ ಇರ್ತಾರೆ ಬಿಡಿ, ಅಂಥವ್ರು ಸಾಕಷ್ಟು ಜನ ಟೀಕೆ ಮಾಡಿದ್ರು. ಬಟ್ ಸ್ಟಿಲ್ ಅವ್ರನ್ನ ಮೆಚ್ಕೊಂಡಿರುವಂಥವ್ರು ಅಪಾರ ಸಂಖ್ಯೆಯಲ್ಲಿದ್ದರು. ಸೊ ಈ ಮಜಾ ಟಾಕೀಸ್ನ ರೂವಾರಿ ಆಗಿದ್ದಂಥ ಸೃಜನ್ ಲೋಕೇಶ್ ಕೂಡ ಈ ಸಂದರ್ಭದಲ್ಲಿ ಅಲ್ಲೇ ಇದ್ದಾರೆ, ಪಾರ್ಥಿವ ಶರೀರದ ಜೊತೆಗೇನೆ ಇದ್ದಾರೆ. ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಸೃಜನ್ ಲೋಕೇಶ್ ಅವರನ್ನ. ಬನ್ನಿ, ಅಪರ್ಣ ಅವರನ್ನ ಹೇಗೆ ನೆನಪು ಮಾಡ್ಕೊಳ್ತಾ ಇದ್ದಾರೆ ಸೃಜನ್ ನೋಡೋಣ. ಮಜಾ ಟಾಕೀಸ್ ಅನ್ನುವಂಥದ್ದು ಒಂದು ಮನೆ ಅಲ್ಲಿ ಮಾತ್ರ ಅಲ್ಲ, ಒಂದು ಕುಟುಂಬ ಸದಸ್ಯರ ನಿಲಯ ಅಂತಲೇ ಹೇಳ್ಬೋದು ಸರ್. ಸಹಜವಾಗಿ ಅಂದರೆ ಇವತ್ತು ಕೂಡ ಒಂದು ವರಲಕ್ಷ್ಮಿ ಅಂದ ತಕ್ಷಣ ಮಜಾ ಟಾಕೀಸ್ ಏನ್ಬರುತ್ತೆ, ನಿಮ್ಮ ಒಡನಾಟ ಅವರ ಜೊತೆಗೆ? ಆ ಹೆಸರು ಅವರೇ ಕೊಟ್ಟಿದ್ದು ಆ್ಯಕ್ಚುಲಿ, ವರಲಕ್ಷ್ಮಿ ಅಂತ. ನಾನು ವರಲಕ್ಷ್ಮಿ ಅಂತ ಇಟ್ಟಿದ್ದೆ, ಅವರು ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅಂತ ಮಾಡ್ಕೊಂಡ್ರು. ಎಷ್ಟೊಂದು ತರಲೆ ಮಾಡಿದ್ರು. ಜೀವನದಲ್ಲಿ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲದಿರುವಂಥ ಅಪರ್ಣನ ನೋಡೋದಕ್ಕೆ ಸಾಧ್ಯ ಆಗಿದ್ದು ನಾವು ನಮ್ಮ ಮಜಾ ಟಾಕೀಸ್ನಲ್ಲಿ. ತುಂಬ ಎಂಜಾಯ್ ಮಾಡಿದ್ರು, ತುಂಬ ಖುಷಿಪಟ್ಟರು. ಅವ್ರು ಹೇಳಿದ್ರು ನನ್ನ ಜೀವನದಲ್ಲಿ ಒಂದು ಹೊಸ ಆಯಾಮ ಶುರು ಆಗಿರೋದು ಮಜಾ ಟಾಕೀಸಿಂದ ಅಂತ. ಮಜಾ ಟಾಕೀಸು ಒಂದು ನೆಪ ಮಾತ್ರ, ಆದರೆ ಆ ವ್ಯಕ್ತಿಯಲ್ಲಿರುವಂಥ ಒಂದು ಪ್ರತಿಭೆಯನ್ನು ಹೊರಗೆ ಜನರು ನೋಡೋದಕ್ಕೆ ಸಾಧ್ಯ ಆಗಿದ್ದು ಈ ಒಂದು ಕಾರ್ಯಕ್ರಮದ ಮುಖಾಂತರ ಆಗಿದ್ರು. ಅವರಲ್ಲಿರುವಂಥ ಆಮೇಲೆ ಯಾವುದೇ ಕಾರಣಕ್ಕೂ ಅವರು ಒಂದು ದಿನಾನೂ ಒಂದು ರಿಪೀಟ್ ಮಾಡ್ತಾ ಇರಲಿಲ್ಲ, ಇನ್ನೊಂದು ಟೇಕ್ ಅಷ್ಟೂ ಸ್ಕ್ರಿಪ್ಟನ್ನು ಬಹ್ಯಾಟ್ ಮಾಡಿಕೊಂಡು ಅಷ್ಟನ್ನು ನೆನ್ಪಿಟ್ಕೊಂಡು ಇಂಪ್ರೂವೈಸ್ ಮಾಡಿಕೊಂಡು ಅದ್ಭುತವಾಗಿ ಮಾಡ್ತಾಯಿದ್ರು. ಸರ್, ಈಗ ಅದೇ ಸಹಜವಾಗಿ ಸ್ಟಾರ್ಟಿಂಗ್ ಹೇಳ್ತಾ ಇದ್ರಿ, ಅಂದ್ರೆ ಒಗ್ಗಿಕೊಳ್ಳುವಂತಹ ಆಲೋಚನೆ ಅವ್ರಿಗೆ ಇರಲಿಲ್ಲ. ಸಹಜವಾಗಿ ಇದನ್ನ ನಾನು ಮಾಡ್ಬೇಕಾ ಅನ್ನುವಂಥ ಯೋಚನೆಯಲ್ಲಿದ್ರು. ಅಂತ ಸಂದರ್ಭದಲ್ಲಿ ಅವ್ರು ಒಪ್ಕೊಂಡಿದ್ದ ಹೆಂಗೆ? ಇಲ್ಲ, ಅವ್ರು ಹೆದರ್ಕೊಂಡ್ಬಿಟ್ರು. ಆ್ಯಕ್ಚುಲಿ ದಿಸ್ ಕ್ರೆಡಿಟ್ ಗೋಸ್ ಟು ಮೈ ವೈಫ್. ಆ್ಯಕ್ಚುಲಿ ನಾನು ಕ್ಯಾಸ್ಟಿಂಗ್ ಮಾಡಬೇಕಾದ್ರೆ ಗ್ರೀಷ್ಮ ಹೇಳಿದ್ದು, ಅಪರ್ಣನ ಹಾಕೋ ತುಂಬ ಒಳ್ಳೆ ಟ್ಯಾಲೆಂಟ್ ಅವರು ಅಂತ. ಸೊ ಹಾಗಾಗಿ ಅವ್ರನ್ನ ಹಾಕೊಂಡಾಗ ಅವ್ರಿಗೆ ಭಯ ಆಯಿತು. ಬಟ್ ಶಿ ಕೇಮ್ ಔಟ್ ಆಫ್ ಇಟ್. ಏನಕ್ಕೆ ಅಂದರೆ ಒಂದೇ ಒಂದು ಕಾರಣ ಏನು ಅಂದರೆ ನಾನು ಮಾಡ್ತೀನಿ ಅಂತ. ನಾನು ಐ ಕೆಪ್ಟ್ ಆನ್ ಟೆಲ್ಲಿಂಗ್ ಇಲ್ಲ, ಬನ್ನಿ ಮಾಡೋಣ, ಖಂಡಿತವಾಗ್ಲೂ ಮಾಡ್ತೀರಾ ಅಂತ ಹೇಳಿದ್ದು. ಶಿ ಟುಕ್ ಇಟ್ ಆಸ್ ಅ ಚಾಲೆಂಜ್ ಆ್ಯಂಡ್ ಟುಡೇ ಇಟ್ಸ್ ಒಂದು ಇತಿಹಾಸ. ಯಾಕಂದ್ರೆ ಅವ್ರ ಬದುಕು ಸ್ಫೂರ್ತಿ ಫೈನಲ್ ಏನಂತಂದ್ರೆ, ನಾಳೆ ಇರುತ್ತೋ ಇಲ್ವೋ ಅನ್ನೋಂಥ ದಿನಗಳನ್ನ ಕಂಡಂತವ್ರು ಫೈನಲಿ ಅವ್ರ ಅಗಲಿಕೆ ಮತ್ತು ಅವ್ರ ಅನಾರೋಗ್ಯ ನಿಮ್ಗೆ ಯಾವಾಗ ಗೊತ್ತಾಗಿತ್ತು? ವೆರಿ ಸ್ಯಾಡ್. ಬಟ್ ಅವ್ರನ್ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೋತೀವಿ. ಆ್ಯಂಡ್ ಅವ್ರು ಯಾವತ್ತಿದ್ರೂ ನಮ್ಮ ಮನಸ್ಸಲ್ಲಿ ಹಾಗೆ ಉಳಿತಾರೆ. ಆ್ಯಂಡ್ ಪ್ರತಿ ಸಲ ಅವ್ರನ್ನ ನೋಡಿದಾಗ ನಮ್ಮ ಮುಖದಲ್ಲಿ ಒಂದು ನಗು ಇರಲಿ, ಆ್ಯಂಡ್ ಅವರ ಒಂದು ನಗು ಶಾಶ್ವತವಾಗಿರಲಿ ಅನ್ನೋದು ನಮ್ಮ ಥ್ಯಾಂಕ್ ಯು. ಇದಿಷ್ಟು ಸೃಜನ್ ಲೋಕೇಶ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು. ಇನ್ನು ಸೃಜನ್ ಲೋಕೇಶ್ ಅವರ ಪತ್ನಿ ಗ್ರೀಷ್ಮ ಅವರು ಕೂಡ ಮಾತನಾಡಿದ್ದಾರೆ. ಬಹುಶಃ ಈಗ ಸೃಜನ್ ಮಾತಾಡ್ತಾ ಇದ್ದದನ್ನು ನೀವು ಕೇಳಿಸ್ಕೊಂಡ್ರಿ. ಗ್ರೀಷ್ಮ ಅವರೇ ಇನ್ಫ್ಯಾಕ್ಟ್ ಅದನ್ನು ಹೇಳಿದ್ದು, ಅಪರ್ಣ ಅವರನ್ನ ಹಾಕೋಣ ಒಂದು ಕ್ಯಾರೆಕ್ಟರ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಗ್ರೀಷ್ಮ ಅವರು ಕೂಡ ಮಾತನಾಡಿದರೆ ನಾವು ಪ್ರತಿನಿಧಿ ಜಗ್ಗಿನ್ ಜೊತೆಗೆ. ಸೃಜನ್ ಲೋಕೇಶ್ ಅವರ ಮಜಾ ಟಾಕೀಸ್ನಲ್ಲಿ ಅಪರ್ಣ ಅವರು ನಡೆಸಬೇಕಂತಂದ್ರೆ ಅದಕ್ಕೆ ಗ್ರೀಷ್ಮ ಮೇಡಮ್ ಕೂಡ ಪ್ರಮುಖ ಕಾರಣ. ಈಗಾಗಲೇ ಸೃಜನ್ ಅವರು ಹೇಳಿದ್ದಾರೆ. ಮೇಡಮ್, ನಿಮಗೆ ಅಪರ್ಣ ಅವರ ಪರಿಚಯ ಹೆಂಗೆ ಅಂತ? ನಾವಿಬ್ಬರು ಪ್ರೀತಿಲ್ಲದ ಮೇಲೆ ಮಾಡುವಾಗ ಫಸ್ಟ್ ಭೇಟಿಯಾಗಿದ್ದು. 20 ವರ್ಷದ ಫ್ರೆಂಡ್ಶಿಪ್ಪು ನಮ್ಮದು. ಪ್ರೀತಿಲ್ಲದ ಮೇಲೆ ಆದಮೇಲೂ ಕೂಡ ಸುಮಾರು ಧಾರಾವಾಹಿಗಳಲ್ಲಿ ನಾವು ಒಟ್ಟಿಗೆನೇ ಅಭಿನಯಿಸಿದ್ವಿ. ಏನು ಹೇಳೋದು? ಈಗ 20 ವರ್ಷದ ಸ್ನೇಹ, ಪರಿಚಯ. ಸೊ ಸೃಜಾ ಅವ್ರಿಗೆ ಪರಿಚಯ ಮಾಡ್ಕೊಡ್ಬೇಕು, ಅವ್ರನ್ನ ಮಜಾ ಟಾಕೀಸಲ್ಲಿ ಆ್ಯಕ್ಟ್ ಮಾಡಿಸ್ಬೇಕಂತ ಅನ್ಸಿದ್ದು ಹೆಂಗೆ ಅಂತ? ಅವ್ರು ಯಾವಾಗಲೂ ನನಗೆ ಹೇಳೋರು, ಬದುಕಿದ್ರೆ ನಿನ್ನ ಥರ ಬದುಕಬೇಕು ಕಣೆ, ನೀನು ಎಷ್ಟು ಎಲ್ಲರನ್ನೂ ನಗಿಸ್ತೀಯ, ಹೆಂಗಿರ್ತೀಯ ಅಂತ. ಆಮೇಲೆ ನಾನು ಅವ್ರ ಜೊತೆನಲ್ಲಿ ಇರುವಾಗಲೆಲ್ಲ ಒಂದು ದಿವಸ ಕೂಡ ಅವ್ರು ಹತ್ತಿದ್ದಾಗಲಿ, ಅವ್ರ ಬಗ್ಗೆ ನಾನು ಅವರ ಏಜನ್ನು ಕೇಳಿದ್ದಾಗಲಿ, ಯಾವತ್ತೂ ಪರ್ಸ್ನಲ್ ಲೈಫ್ ಅಂತ ಮಾತಾಡೇ ಇಲ್ಲ ಇಲ್ಲಿವರೆಗೂ. ಸೊ ನಾನು ಅವ್ರ ಜೊತೆ ಫ್ರೆಂಡ್ಶಿಪ್ ಶುರುವಾದಾಗ್ಲಿಂದ ನನಗೆ ಅನ್ನಿಸ್ತು, ಯಾಕೆ ಅಪರ್ಣ ಕಾಮಿಡಿ ರೋಲ್ ಮಾಡಬಾರ್ದು? ಇಲ್ಲಿವರೆಗೂ ಎಲ್ಲರೂ ನೋಡಿರೋದು ಒಂದು ಒಳ್ಳೆ ಕನ್ನಡತಿ ಮತ್ತು ಒಂದು ಒಳ್ಳೆ ಆ್ಯಂಕರ್ ಅಂತ ನೋಡಿದ್ದಾರೆ. ಇನ್ನೊಂದು ಜಾನರ್ ಯಾಕೆ ಟ್ರೈ ಮಾಡಬಾರ್ದು ಅಂತ ನನಗನ್ನಿಸಿ ನಾನು ಸೃಜನ್ಗೆ ಅವರು ಮಜಾ ಟಾಕೀಸ್ ಪ್ಲ್ಯಾನ್ ಮಾಡುವಾಗ ನಾನು ಹೇಳಿದೆ, ವೈ ಡೋಂಟ್ ಯು ಟ್ರೈ, ಒಂದ್ಸತಿ ಟ್ರೈ ಮಾಡು ಅಪರ್ಣಗೆ ಕಾಮಿಡಿ ರೋಲ್ನ ಕೊಟ್ಟು ಅಂತ. ದಟ್ ಇಸ್ ಹೌ ಇಟ್ ಹ್ಯಾಪನ್. ಮೇಡಮ್, ಅಂದ್ರೆ ಸಹಜವಾಗಿ ಪರಿಚಯಿಸೋದಂತೂ ಒಂದು ರೀತಿ ಆಯಿತು, ಬಟ್ ಅವ್ರಿಗೂ ಕೂಡ ಒಗ್ಗಿಕೊಳ್ಳೋಕೆ ಆರಂಭದಲ್ಲಿ ಆಸಕ್ತಿ ಇರಲಿಲ್ಲ ಅನ್ನುವಂಥದ್ದು. ಸೊ ಅದನ್ನು ಹೆಂಗೆ ಸರಿ ಮಾಡಿದ್ರಿ ಅಂತ? ಮಜಾ ಟಾಕೀಸ್ ಅಂದರೆ ಇಷ್ಟು ವರ್ಷಗಳು ಜನರು ನನ್ನ ನೋಡಿರೋ ರೀತಿ ಬೇರೆ, ಇವಾಗ ನಾನು ಮಾಡ್ತಾ ಇರೋ ರೀತಿ ಬೇರೆ. ಅಂದರೆ ಇದು ಮಜಾ ಟಾಕೀಸ್ ಅನ್ನೋದು ಇಟ್ಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್, ಡಿಫ್ರೆಂಟ್ ರೋಲ್. ಅಕಸ್ಮಾತಾಗಿ ಇದು ನನಗೆ ಸರಿ ಹೋಗಲಿಲ್ಲ ಅಂತಂದರೆ ಜನ ಏನು ಮಾತಾಡ್ಕೋಬೋದು ಅನ್ನೋದು ತುಂಬ ಭಯ ಇತ್ತು ಅವ್ರಿಗೆ. ನಾನು ಇಲ್ಲ ಅಪ್ಪು, ನೀವು ಮಾಡಿ ಸಕ್ಕತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾನು ಅವರು ಶೂಟಿಂಗಲ್ಲೆಲ್ಲ ಅವ್ರು ಮಿಮಿಕ್ರಿ ಮಾಡೋದು ಬೇರೆನೇ ಅಪರ್ಣನ ನಾನು ನೋಡಿದ್ದೀನಿ ಪರ್ಸ್ನಲಿ.
ಮಿಮಿಕ್ರಿ ಮಾಡೋದು, ಎಲ್ಲರನ್ನೂ ನಗ್ಸೋದು ಎಲ್ಲ ಮಾಡೋರು. ಹಾಗಾಗಿ ನಿಮ್ಮಲ್ಲೂ ಒಂದು ಕಾಮಿಡಿ ಮಾಡೋ ಅಂಥ ಒಂದು ಅರ್ಹತೆ ಇದೆ, ನೀವು ಮಾಡಿ ಅಂತ ಹೇಳಿ ಒಪ್ಸಿದ್ದು. ಮೇಡಮ್, ಫೈನಲಿ ಅವರ ಇತ್ತೀಚಿನ ಭೇಟಿ, ಮಾತುಕತೆ, ಅದರ ಬಗ್ಗೆ ಫೈನಲಿ ಹೇಳುವಂಥದ್ದು, ಮತ್ತೆ ಅವರಿಗೆ ಈ ರೀತಿ ಸಮಸ್ಯೆ ಇರುವಂಥದ್ದು ಯಾವಾಗ ಗೊತ್ತಾಯ್ತು? ಗೊತ್ತಾಗಿತ್ತು ನನಗೆ ತುಂಬ ಮುಂಚೆನೆ. ಈಗ 15 ದಿನದ ಕೆಳಗೂ ಫೋನ್ ಮಾಡಿದ್ದೆ, ಮಾತಾಡಿದ್ವಿ, ತುಂಬ ಹೊತ್ತು ಮಾತಾಡಿದ್ವಿ, ಒಂದು 1 ಅವರ್ ಏನೋ ಮಾತಾಡಿದ್ವಿ. ಏನು ಮಾಡೋದು, ಇಲ್ಲ ನನಗೆ ನಾನು ಬದುಕ್ತೀನೋ ಇಲ್ವೋ ನನಗೆ ಗ್ಯಾರಂಟಿ ಇಲ್ಲ, ನನಗೆ ಗೊತ್ತಿಲ್ಲ. ಬಟ್ ನಾನು ರಿಕವರ್ ಆಗಿ ಮತ್ತೆ ನಾನು ಬಂದರೆ ಅಕಸ್ಮಾತಾಗಿ ನಾನು ಖಂಡಿತವಾಗ್ಲೂ ಲೋಕೇಶ್ ಪ್ರೊಡಕ್ಷನ್ಸ್ಗೆ ಸೇರ್ಕೋಬೇಕು ಅಂತ ನನಗೆ ತುಂಬ ಆಸೆ ಇದೆ. ಗ್ರೀಷ್ಮಾ ಅಂತೆಲ್ಲ ಹೇಳಿ ನನಗೆ ಥ್ಯಾಂಕ್ಸ್ ಹೇಳಿ, ನಮ್ಮ ಮನೆಯವ್ರಿಗೆ, ನನ್ನ ಗಂಡನಿಗೆ ಸೃಜನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಿ, ಬೇರೆನೇ ಲೈಫ್ನ ತೋರಿಸ್ಕೊಟ್ಟಂಥ ಫ್ಯಾಮಿಲಿ ನಿಮ್ಮದು, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಅಂತ ಹೇಳಿ ಸೃಜನ್ ಹತ್ರನೂ ಮಾತಾಡಿ ಅವ್ರಿಗೂ ಥ್ಯಾಂಕ್ಸ್ ಹೇಳಿ ಎಲ್ಲ ಮಾಡಿದ್ರು. ಎಸ್, ಇದಿಷ್ಟು ಗ್ರೀಷ್ಮಾ ಸೃಜನ್ ಲೋಕೇಶ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.